ಮಾತಾಡಬೇಕು ಅದರಿಂದ ಎಲ್ಲರೂ ಬೇಸರವಾಗಿದ್ದರೆ ಕ್ಷಮಿಸಿ. ಇಷ್ಟು ದಿನ ನನ್ನ ನಡವಳಿಕೆ ಯಾಕೋ ತುಂಬ ಮಾನಸಿಕವಾಗಿ ಡಿಸ್ಟರ್ಬ್ ಆಗ್ತಾ ಇದೆ. ಇತ್ತೀಚೆಗೆ ತುಂಬ ಹರ್ಟ್ ಮಾಡ್ತಾ ಇದ್ದಾರೆ. ಬಹುಶಃ ನನ್ನಿಂದ ಯಾರಿಗಾರು ಮನಸ್ಸಿಗೆ ಬೇಸರವಾಗಿದ್ದರೆ ನನ್ನ ಕಡೆಯೆಲ್ಲ ಏನಿದೆ ಯಾರಿಗಾರು ಬೇಸರವಾಗಿದ್ದರೆ ಕ್ಷಮಿಸಿ. ತುಂಬ ಮಾನಸಿಕವಾದ ಹಿಂಸೆಯಲ್ಲಿದ್ದೀನಿ. ನಾನೇನು ಮಾಡಿದ್ರು ಬೇರೆ ಥರ ಪ್ರಾಜೆಕ್ಟ್ ಮಾಡೋ ಒಂದಿಷ್ಟು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ನನಗೆ ಭಾಳ ಕಷ್ಟವಾಗ್ತಾ ಇದೆ. ಯಾರಿಗಾದ್ರೂ ನನ್ನ ನಡವಳಿಕೆಯಿಂದ ನನಗೆ ಬೇಜಾರಾಗಿದ್ದರೆ ಕ್ಷಮಿಸಿ. ಸ್ವಲ್ಪ ನಂದು ರಫ್ ನಡವಳಿಕೆ ಮೊದಲಿಂದನೂ ಹಾಗೆ. ನನ್ನ ಅಮೌಂಟೆಲ್ಲ ಬಂದಿದೆ, ನಾನು ಅದನ್ನ ಮುಟ್ತಾ ಇಲ್ಲ. ತುಂಬ ಹಿಂಸೆ ಕೊಡ್ತಾ ಇದೆ ನನಗೆ. ಇದೇ ನನ್ನ ಲಾಸ್ಟ್ ಲೈಫ್. ಹಾಗಾದ್ರೆ ನನ್ನಿಂದ ಬೇಜಾರಾಗಿ ಕ್ಷಮಿಸ್ಬೇಕು. ಸ್ವಲ್ಪ ಬೈ ಬರ್ತ್ ನಲ್ಲಿರೋದೇ ತುಂಬ ಹಿಂಸಿಸ್ಬಿಟ್ಟಿದ್ದಾರೆ ನನ್ನ. ಇನ್ನಾಗಲ್ಲ ನನ್ನ ಕೈಲಿ. ಯಾರಿಗಾರು ಬೇಸರವಾಗಿ ಕ್ಷಮಿಸಿ. ತುಂಬ ತೇಜೋದೆ ಮಾಡಿಬಿಟ್ರು ಇತ್ತೀಚೆಗೆ. ಮಾಡದಿರೋದಿಲ್ಲ. ನಾನು ತುಂಬ ತಮಾಷೆ ಮಾತಾಡೋದನ್ನ ಒಂದಿಷ್ಟು ಕೆಟ್ಟದಾಗಿ ತೋರಿಸೋ ಥರ ಲೋಕಿನ ತುಂಬ ಹರ್ಟ್ ಮಾಡೋದ ನನಗೆ. ನನ್ನ ತುಂಬ ನೋಯಿಸ್ತಾ ಇದೆಯಾ, ತುಂಬ ಚಿತ್ರಹಿಂಸೆ ಕೊಡ್ತಾ ಇದೆಯಾ. ಇನ್ನು ನನ್ನ ಕೈಲಿ ಬದುಕೋಕ್ಕಾಗಲ್ಲ. ನನಗೆ ಇದುವರೆಗೆ ಏನಾದರೂ ನೀನೇ ಕಾರಣವಾಗಿದೆಯಾ. ನಾನು ಮಾಡಿದ್ರೆ ತಪ್ಪಿಗೆಲ್ಲ ನನಗೆ ಹಿಂಸಿಸ್ಬೇಡಿ. ನಾನು ಕಮಿಟ್ ಆಗಿರೋ ದುಡ್ಡು ಇಲ್ಲಿದೆ. ನಾನು ನಿಜವಾಗ್ಲೂ ಹುಟ್ಟಿಲ್ಲ. ನನಗೆಲ್ಲ ಹಿಂಸೆ ಕೊಡಬೇಡಿ. ತುಂಬ ಕಾಸು ಕಟ್ಕೊಂಡಿದ್ದೆ. ತುಂಬ ಕೆಳಮಟ್ಟದಲ್ಲಿ ನನಗೆ ತೋರಿಸ್ಬೇಡಿ. ಯಾರು ನನಗೆ ಬದುಕೋಕೆ ಬಿಡ್ತಾ ಇಲ್ಲ. ಇನ್ಮೇಲೆ ನಾನು ಯಾರಿಗೂ ಬೇಸರ ಮಾಡಲ್ಲ. ನನ್ನಿಂದ ನಿಮ್ಗೆ ಯಾರಿಗಾರು ಹರ್ಟ್ ಆಗಿರೋ ಕ್ಷಮಿಸಿ. ತುಂಬ ಸ್ಟ್ರಾಂಗ್ ಆಗಿದ್ದೆ ಅಂದ್ಕೊಂಡಿದ್ದೆ, ತುಂಬ ವೀಕ್ ಮಾಡಿಬಿಟ್ರು ನನ್ನ. ತುಂಬ ದುಡ್ಡು ಕೊಡು ನಾನು ಗೆದ್ದಿರೋ ನನಗೆ ಗೆಲ್ಸಿರ್ದು ಕೊಡು ಅಂತ ಹೋಗಿ ಕೊಡ್ತಾರೋ ಹಿಂಸೆ ನಂಗೆ ಸಾಕಾಗೋಗಿದೆ. ನನ್ನ ಪಾಡಿಗೆ ನಾನು ಬಿಟ್ಬಿಡಿ. ಕೋಪದಲ್ಲಿ ಒಂದು ಮಾತು ಬೈದ್ರೆ ಅದನ್ನೆಲ್ಲ ತೊಗೊಂಬಂದು ಲೈವ್ ಹಾಕೋದು, ಚಾನಲ್ಗೆ ಕೊಡೋದು ತುಂಬ ಹಿಂಸಿಸ್ತಾ ಇದೆ ನನಗೆ. ಕಡೆಯದಾಗಿ ಬಟ್ಟೆ ಹಾಕೋದು, ವಿನ್ನರ್ ಆಗಿದ್ದಾಗ ಹಾಕೊಂಡಿದ್ದಂಥ ಬಟ್ಟೆ ತುಂಬ ಖುಷಿ ಆಯಿತು. ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ ನಾನು. ಇವರೆಲ್ಲ ನನಗೆ ಹಿಂಸೆ ಕೊಡ್ತಾ ಇದ್ದಾರೆ. ಕಲರ್ಸ್ ಅವರು ನಂಗೆ ಬಹಳ ದೊಡ್ಡ ಸಹಾಯ ಮಾಡಿದ್ದಾರೆ. ಅವ್ರಿಗೆ ಚಿರಋಣಿ. ದಯವಿಟ್ಟು ಅನಾವಶ್ಯಕವಾದ ಅವ್ರ ಬಗ್ಗೆ, ಪರಮ ಅವ್ರ ಬಗ್ಗೆ, ಚಾನಲ್ ಬಗ್ಗೆ ಕೆಳ ಮಾಡ್ತಾರೆಲ್ಲ ಹಾಕೋಕೆ ಹೋಗ್ಬಿಟ್ರು. ನಮಗೊಂದು ಲೈಫ್ ಕೊಟ್ಟಿದ್ದಾರೆ, ಒಂದು ಒಳ್ಳೆ ಐಡೆಂಟಿಟಿ ಕೊಟ್ಟಿದ್ದಾರೆ. ನಾನು ಮಾಡೋ ತಮಾಷೆನೂ ಕೆಳ ಮಾಡ್ತಾರೆ ಹಾಕಿ, ಯಾರೋ ಫೇಸ್ಬುಕ್ಕಲ್ಲಿ ಹಾಕೋ ಕಾಮೆಂಟನ್ನು ತೊಗೊಂಡೋಗಿ ಸ್ಕ್ಯಾಂಡಲ್ವುಡ್ ಅಂತ ನೀವು ಮಾಡಿ ನನ್ನ ಹಿಂಸೆ ಮಾಡ್ತಾ ಇದೆಯಾ. ಸತ್ತ ಮೇಲಾದರೂ ಬುದ್ಧಿ ಕಲೀರಿ. ಬೇರೆಯವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋಕ್ಕೆ ಮುಂಚೆ ನನಗೆ ಯಾಕೆಂದರೆ ಏನೂ ಮಾಡಿದಾರೋ ತಪ್ಪಂತ ತುಂಬ ಅನುಭವಿಸ್ತಾ ಇದ್ದೀನಿ ನಾನು. ಬಿಗ್ ಬಾಸ್ ಮೊದಲು ನಂಗೆ 1000 ಜನ ಬೈದ್ರಪ್ಪ, 100 ಜನ ಅಂತ ಮಗ ಇಂಥ ಮಗ ಅಂತ. ನಾನೇನೋ ರಿಯಾಕ್ಟ್ ಮಾಡಿದೆ. ಇಲ್ಲಿ ನಾನೊಂದೆರಡು ಮಾತಾಡಿದ್ರೆ
ಅವರು ನಾನು ಕೊಡ್ತಾರೆ. ಎಲ್ಲರಿಗೂ ಒಳ್ಳೇದಾಗಲಿ. ದಿಸ್ ಇಸ್ ಮೈ ಲಾಸ್ಟ್ ಲೈವ್ ಫೇಸ್ಬುಕ್.